ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಕಳೆದ 10 ದಿನಗಳಿಂದ ಇದ್ದಂತಹ ಗೊಂದಲ, ಕುತೂಹಲ ಎಲ್ಲದಕ್ಕೂ ಕೂಡ ಈಗ ಅಧಿಕೃತವಾಗಿ ಫುಲ್ ಸ್ಟಾಪ್ ಬಿದ್ದಿದೆ. ಸಚಿವರ ಖಾತೆ ಕಗ್ಗಂಟನ್ನ ಬಿಡಿಸಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಅದಲು ಬದಲು ಮೂಲಕ ಕೊನೆಗೂ ಮಿಷನ್ ಖಾತೆಯಲ್ಲಿ ಸಕ್ಸಸ್ ಕಂಡಿದ್ದಾರೆ. ನೋಡಿ, ಇಲ್ಲಿಗೆ ಅಸಮಾಧಾನದ ಬೆಂಕಿ ಏನು ಹೊಗೆ ಆಡ್ತಾ ಇತ್ತು, ಆ ಬೆಂಕಿಯನ್ನ ಆರಿಸೋದ್ರಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಯಶಸ್ವಿಯಾಗಿದ್ದಾರೆ. ಸಚಿವ ಸಂಪುಟ ಕಗ್ಗಂಟು ಶಮನವಾದಂತಹ ಬೆನ್ನಲ್ಲೇನೆ ಸಚಿವರಿಗೆ ಖಾತೆ ಹಂಚುವ ಅಸಲಿ ರಿಯಲ್ ಗೇಮ್ನಲ್ಲಿ ಮುಖ್ಯಮಂತ್ರಿಗಳು ಸಕ್ಸಸ್ ಆಗಿದ್ದಾರೆ. ಖಾತೆ ಹಂಚಿಕೆ ಅಷ್ಟೇ ಅಲ್ಲ, ನಾಯಕರ ಅಸಮಾಧಾನ ತಣ್ಣಗಾಗಿಸೋದು ಸಹ ಸಿಎಂಗೆ ಒಂದು ರೀತಿ ನಿಜವಾಗ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಸವಾಲಾಗಿತ್ತು. ಆದರೆ ಅದಕ್ಕೆ ಸೂಕ್ತ ಮಾಸ್ಟರ್ ಪ್ಲಾನ್ ಹೆಣದಂತ ಡಿಕೆ ಶಿವಕುಮಾರ್ ಅವರು ಕೆಲ ಸಚಿವರ ಖಾತೆಗಳನ್ನು ಅದಲು ಬದಲು ಮಾಡುವ ಮೂಲಕ ಕೊನೆಗೂ ಈ ಮಿಷನ್ ಖಾತೆ ಏನಿದೆ ಅದನ್ನು ಫೈನಲ್ ಮಾಡಿದ್ದಾರೆ. ಕೆಲವರಿಗೆ ನೀಡಿದಂಥ ಖಾತೆಗಳನ್ನೇ ಬದಲಿಸಿ ನಾಯಕರ ಅಸಮಾಧಾನದ ಬೆಂಕಿಗೆ ತಣ್ಣೀರೆರಚುವಲ್ಲಿ ಸಿಎಂ ಡಿಕೆಶಿ ಅವರು ಯಶಸ್ವಿಯಾಗಿದ್ದಾರೆ. ಕಳೆದ 10 ದಿನಗಳಿಂದಲೂ ಕೂಡ ಈ ಖಾತೆ ವಿಚಾರ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇತ್ತು. ಬಿಕಾಸ್ ಎರಡನೇ ಪಟ್ಟಿಯಲ್ಲಿ ಅಚ್ಚರಿಯ ಬೆಳವಣಿಗೆಗಳಾಯಿತು. ಅದರಲ್ಲೂ ಈಗ ಯಾರ್ಯಾರಿಗೆ ಯಾವ್ಯಾವ ಖಾತೆಗಳನ್ನು ಕೊಡಲಾಗಿದೆ, ಯಾರ ಖಾತೆ ಯಾರ ಪಾಲಾಯಿತು, ಅದಲ್ಲೂ ಬದಲಾದಂತಹ ಪವರ್ಫುಲ್ ಖಾತೆಗಳು ಯಾವುದು, ಯಾವ ನಾಯಕನಿಗೆ ಜಾಕ್ಪಾಟ್ ಹೊಲ್ದಿದೆ ಅನ್ನೋದರ ಡೀಟೇಲ್ಸನ್ನು ನೋಡ್ತಾ ಹೋಗೋದಾದರೆ, ಮೊದಲಿಗೆ ಜಮೀರ್ ಅಹಮದ್ ಖಾನ್ ಅವರು ವಸತಿ ಖಾತೆಯನ್ನು ಅವರಿಗೆ ನೀಡಲಾಗಿದೆ. ರಾಮಲಿಂಗಾರೆಡ್ಡಿ ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಖಾತೆಯನ್ನು ಅವರಿಗೆ ಕೊಡಲಾಗಿದೆ. ಲಕ್ಷ್ಮಣ್ ಸವದಿ ಅವರಿಗೆ ಸಹಕಾರ ಇಲಾಖೆಯ ಜವಾಬ್ದಾರಿಯನ್ನು ಕೊಡಲಾಗಿದೆ. KM ಶಿವಲಿಂಗೇಗೌಡರಿಗೆ ಅಬಕಾರಿ, ಜೊತೆಗೆ ಟಿ ರಘುಮೂರ್ತಿ ಅವರಿಗೆ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯ ಜವಾಬ್ದಾರಿಯನ್ನು ಕೊಡಲಾಗಿದೆ. ಶಿವರಾಜ್ ತಂಗಡಗಿ ಅವರಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಬಿ ನಾಗೇಂದ್ರ ಅವ್ರಿಗೆ ಯಾವ ಖಾತೆ ಕೊಡ್ತಾರೆ ಅನ್ನುವಂಥ ಕುತೂಹಲ ಇತ್ತು. ಆಮೇಲೆ ಮೊದಲ ಲಿಸ್ಟ್ನಲ್ಲಿ ಯಾರ್ಯಾರಿಗೆ ಯಾವ್ಯಾವ ಖಾತೆಗಳನ್ನು ಕೊಟ್ಟಿದ್ರಲ್ಲ ಅದರಲ್ಲಿ ಒಂದಷ್ಟು ಚೇಂಜಸ್ ಆಗಿರೋದು. ಅಂದರೆ ಕೆಲವರಿಗೆ ಹಿಂದೆ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿದ್ದಂಥ ಖಾತೆಗಳನ್ನೇ ಮುಂದುವರಿಸಿದ್ದಾರೆ, ಇನ್ನುಳಿದಂತೆ ಕೆಲವರಿಗೆ ಅದಲು ಬದಲು ಮಾಡಿದ್ದಾರೆ. ಸೊ ಒಂದು ಕಡೆ ಮೊದಲ ಪಟ್ಟಿ, ಅದನ್ನು ಹೊರತುಪಡಿಸಿದ್ರೆ ಎರಡನೇ ಪಟ್ಟಿ ಸಿಕ್ಕಾಪಟ್ಟೆ ಚರ್ಚೆ ಗ್ರಾಸ ಆಗಿದ್ದು. ಅದರಲ್ಲಿ ಮೊದಲನೇ ಪಟ್ಟಿಯಲ್ಲಿ ಒಂದಷ್ಟು ಮಂದಿ ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ರು. ಜೊತೆಗೆ ತಮಗೆ ಕೊಟ್ಟಿರುವಂಥ ಖಾತೆ ಏನಿದೆ ಅದರ ಬಗ್ಗೆ ಅಸಮಾಧಾನ ಆಯಿತು. ಅದರಲ್ಲಿ ಪ್ರಮುಖವಾಗಿ KH ಮುನಿಯಪ್ಪ, ಅದರ ಜೊತೆಗೆ ರಾಮಲಿಂಗಾರೆಡ್ಡಿ ಅವರು. ಸೊ ರಾಮಲಿಂಗಾರೆಡ್ಡಿ ಅವರಿಗೆ ಕೊಟ್ಟಂಥ ಖಾತೆ ಏನಿದೆ, ಇನ್ಫ್ಯಾಕ್ಟ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಕ್ಕೂ ಹಂತದವರೆಗೂ ಕೂಡ ಬಂದು ನಿಂತಿದ್ರು. ಅದಾದಮೇಲೆ ಈಗ ಅದಲು ಬದಲು ಮಾಡಿದಾರಲ್ಲ, ಸೊ ಅದರಲ್ಲಿ ಒಂದಷ್ಟು ಚೇಂಜಸ್ ಆಗಿದೆ. HC ಬಾಲಕೃಷ್ಣ ಅವರಿಗೆ ಪೌರಾಡಳಿತ ಖಾತೆಯನ್ನು ಕೊಡಲಾಗಿದೆ. ಚಲುವರಾಯಸ್ವಾಮಿ ಅವರಿಗೆ ಜಲಸಂಪನ್ಮೂಲ. ಸೊ ಅಲ್ಲಿಗೆ ರಾಮಲಿಂಗಾರೆಡ್ಡಿ ಅವರಿಗೆ ಏನು ಜಲಸಂಪನ್ಮೂಲ ಇತ್ತಲ್ಲ ಅದಿಲ್ಲಿ ಅದಲು ಬದಲಾಗಿದೆ. ರಾಮಲಿಂಗಾರೆಡ್ಡಿ ಅವರಿಗೆ ಅರಣ್ಯ ಇಲಾಖೆ ಜವಾಬ್ದಾರಿ. ಈಗ ಅಜಯ್ ಸಿಂಗ್ ಅವರಿಗೆ ಸಣ್ಣ ನೀರಾವರಿ ಇಲಾಖೆ ಖಾತೆಯನ್ನು ಕೊಡಲಾಗಿದೆ. ವಿಜಯಾನಂದ ಕಾಶಪ್ಪನವರಿಗೆ ಸಣ್ಣ ಕೈಗಾರಿಕೆ ಖಾತೆ. ರಿಜ್ವಾನ್ ಅರ್ಷದ್, ಶಿವಾಜಿನಗರದ ರಿಜ್ವಾನ್ ಅರ್ಷದ್ ಅವರಿಗೆ ಆಹಾರ ಇಲಾಖೆ. ಜೊತೆಗೆ KS ಬಸವಂತಪ್ಪ ಅವರಿಗೆ ಮುಜರಾಯಿ ಮತ್ತು ಬಂದರು ಖಾತೆಯ ಜವಾಬ್ದಾರಿ. ಸಂತೋಷ್ ಲಾಡ್ ಅವರು ಯಥಾ ಪ್ರಕಾರ ಕಾರ್ಮಿಕ ಇಲಾಖೆ, ಹಿಂದೆ ಕೂಡ ಅವರಿಗೆ ಅದೇ ಇತ್ತು. ಇನ್ನು ಮಧು ಬಂಗಾರಪ್ಪ ಅವರದ್ದು ಕೂಡ ಆಸ್ ಇಟ್ ಈಸ್ ಪ್ರಾಥಮಿಕ ಪ್ರೌಢಶಿಕ್ಷಣ ಇಲಾಖೆ. SS ಮಲ್ಲಿಕಾರ್ಜುನ್ ಅವರಿಗೆ ಗಣಿ ಮತ್ತು ಭೂ ವಿಜ್ಞಾನ, ಇವ್ರದ್ದು ಕೂಡ ಆಸ್ ಇಟ್ ಈಸ್. ಇನ್ನು ಜಮೀರ್ ಅಹಮದ್ ಖಾನ್ ಅವ್ರಿಗೂ ಕೂಡ ಈ ಹಿಂದೆ ಇದ್ದಂತಹ ವಸತಿ ಇಲಾಖೆ ಖಾತೆಯನ್ನೇ ಅವರಿಗೆ ಈಗಲೂ ಕೂಡ ಮುಂದುವರಿಸಿದ್ದಾರೆ. ಪಶುಸಂಗೋಪನೆ ಮತ್ತು ರೇಷ್ಮೆ ಇಲಾಖೆ ಜವಾಬ್ದಾರಿಯನ್ನು ಕೂಡ ಕೊಡಲಾಗಿದೆ. ಬಸವರಾಜ ರಾಯರೆಡ್ಡಿ ಅವರಿಗೆ ಉನ್ನತ ಶಿಕ್ಷಣ ಇಲಾಖೆಯ ಖಾತೆ. ಲಕ್ಷ್ಮಣ್ ಸವದಿ ಅವರಿಗೆ ಸಹಕಾರ ಇಲಾಖೆಯ ಜವಾಬ್ದಾರಿ. ಇನ್ನು ಮುನಿಯಪ್ಪ ಅವರು ಸಮಾಜ ಕಲ್ಯಾಣ ಇಲಾಖೆ ಅವರು ಪಟ್ಟು ಹಿಡಿದಿದ್ರು. ಆಮೇಲೆ UT ಖಾದರ್ ಅವ್ರಿಗೆ ನೋಡಿ ಆರೋಗ್ಯ ಖಾತೆ ಜೊತೆಗೆ ವಕ್ಫ್ ಮತ್ತು ವಕ್ಫ್ ಹೆಚ್ಚುವರಿಯಾಗಿ ವಕ್ಫ್ ಜವಾಬ್ದಾರಿಯನ್ನು ಕೂಡ ಅವರಿಗೆ ಕೊಡಲಾಗಿದೆ. ಸಕ್ಕರೆ ಮತ್ತು ಜವಳಿ ಇಲಾಖೆ ರುದ್ರಪ್ಪ ಲಮಾಣಿ ಅವರಿಗೆ. ಇನ್ನು ಟಿ ರಘುಮೂರ್ತಿ ಅವರಿಗೆ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ. ಶಿವರಾಜ್ ತಂಗಡಗಿ, ಹೀಗೆ ಜಮೀರ್ ಅಹಮದ್ ಖಾನು, ಅದರ ಜೊತೆಗೆ ಮಧು ಬಂಗಾರಪ್ಪ ಅವರು, ಸಂತೋಷ್ ಲಾಡ್ ಅವರು, SS ಮಲ್ಲಿಕಾರ್ಜುನ್ ಅವರು, ಶಿವರಾಜ್ ತಂಗಡಗಿ, ಇವರೆಲ್ಲರಿಗೂ ಕೂಡ ಹಿಂದೆ ಇದ್ದಂಥ ಖಾತೆಗಳೇನಿದೆ ಆ್ಯಸ್ ಇಟ್ ಈಸ್ ಅದೇ. ಇನ್ನು ಉಳಿದಂಥ ನಾಯಕರಿಗೆ ಈಗ ಹಿಂದೆ ಕೃಷಿ ಸಚಿವರಾಗಿದ್ದಂಥವರಿಗೆ ಈಗ ಜಲಸಂಪನ್ಮೂಲ, ಆಮೇಲೆ ರಾಮಲಿಂಗಾರೆಡ್ಡಿ ಅವರಿಗೆ ಜಲಸಂಪನ್ಮೂಲದಿಂದಾಗಿ ಅರಣ್ಯ ಇಲಾಖೆ. ಸೊ ಒಂದಷ್ಟು ಅದಲು ಬದಲು ಸೂತ್ರವನ್ನು ಇಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಅನುಸರಿಸಿದೆ ಅಂತೇಳಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಬಟ್ ಇಲ್ಲಿದ್ದಂಥ ಗೊಂದಲ ಏನು ಅಂತ ಅಂದರೆ ಯಾರಿಗೆ ಯಾವ ಖಾತೆ ಕೊಡಬೇಕು ಅನ್ನುವಂಥದ್ದೇನೆ. ಇನ್ನು ಮೊದಲ ಹಂತದ
ಸಚಿವ ಖಾತೆಗಳು ಯಾರ್ಯಾರಿಗೆ ಹೋಗಿದೆ ಅನ್ನುವಂಥ ಡೀಟೇಲ್ಸ್ ಕೂಡ ನಾವು ನೋಡ್ತಾ ಇದ್ದೀವಿ. ಈಗ ಎರಡನೇ ಹಂತದ್ದು ಒಂದು ಕಡೆ ನೋಡೋದಲ್ಲ, ಇದು ಮೊದಲ ಹಂತದ್ದು. ಇಂಧನ ಮತ್ತು ಪ್ರವಾಸೋದ್ಯಮ KJ ಜಾರ್ಜ್ ಅವರಿಗೆ, ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ MB ಪಾಟೀಲ್ ಅವರಿಗೆ, ಆನಂತರ ಸತೀಶ್ ಜಾರಕಿಹೊಳಿ ಅವರಿಗೆ ಲೋಕೋಪಯೋಗಿ ಇಲಾಖೆ, ಇನ್ನು ಕೃಷ್ಣ ಬೈರೇಗೌಡರಿಗೆ ಬೆಂಗಳೂರು ಅಭಿವೃದ್ಧಿ GBA ಅದರ ಖಾತೆಯನ್ನು ಅವರಿಗೆ ಕೊಟ್ಟಿರೋದು. ಭೈರತಿ ಸುರೇಶ್ ಅವರಿಗೆ ಸಾರಿಗೆ ಇಲಾಖೆಯ ಜವಾಬ್ದಾರಿ, ಡಾಕ್ಟರ್ ಯತೀಂದ್ರ ಅವರಿಗೆ ನಗರಾಭಿವೃದ್ಧಿ ಇಲಾಖೆಯ ಜವಾಬ್ದಾರಿಯನ್ನು ಕೊಡಲಾಗಿತ್ತು. ಇದು ಮೊದಲ ಹಂತದ ಸಚಿವ ಖಾತೆಗಳು ಯಾರ್ಯಾರಿಗೆ ಯಾವ್ಯಾವುದು ಅಂತ. ಆಮೇಲೆ ಈಶ್ವರ್ ಖಂಡ್ರೆ ಅವರಿಗೆ ಗ್ರಾಮೀಣಾಭಿವೃದ್ಧಿ ಇಲಾಖೆ, ಹಿಂದೆ ಅರಣ್ಯ ಸಚಿವರಾಗಿದ್ದರು. ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರಿಗೆ, ಇನ್ನು ಡಾಕ್ಟರ್ G ಪರಮೇಶ್ವರ್ ಅವರಿಗೆ ಕಂದಾಯ, ಯುವ ಸಬಲೀಕರಣ ಮತ್ತು ಕ್ರೀಡೆ, ಪ್ರಿಯಾಂಕ್ ಖರ್ಗೆ ಅವರು ಗೃಹ ಇಲಾಖೆ. ಸೊ ಇದು ಮೊದಲ ಹಂತದ ಸಚಿವ ಖಾತೆಗಳು ಯಾರ್ಯಾರಿಗೆ ಯಾವ್ಯಾವ ಖಾತೆಗಳು ಕೊಟ್ಟಿದ್ದು ಅಂತ. ಸೊ ಇಲ್ಲಿ ಎರಡೂ ಲಿಸ್ಟ್ಗಳನ್ನು ಫೈನಲ್ ಮಾಡೋದಾದರೆ ಹಿಂದಿನ ಖಾತೆಗಳಲ್ಲೇ ಈಗ ಮುಂದುವರೆದವ್ರು ಯಾರು? ನಾ ಹೇಳ್ತಾ ಇದ್ನಲ್ಲ, ಸಂತೋಷ್ ಲಾಡ್ ಕಾರ್ಮಿಕ ಇಲಾಖೆ, ಜಮೀರ್ ಅಹಮದ್ ಖಾನ್ ಅವರು ವಸತಿ ಇಲಾಖೆ, ಹಿಂದೆ ಏನು ಸ್ಥಾನಮಾನ ಇತ್ತು ಅದೇನೆ. ಶಿವರಾಜ್ ತಂಗಡಗಿ ಅವರಿಗೆ ಕನ್ನಡ ಮತ್ತು ಸಂಸ್ಕೃತಿ ಖಾತೆ, ಅವರಿಗೆ ಯಥಾ ಪ್ರಕಾರ ಈಗ ಅದೇ ಖಾತೆಗಳಲ್ಲೇ ಹಿಂದೆ ಇದ್ದಂಥ ಖಾತೆಗಳಲ್ಲೇ ಇವರೆಲ್ಲರೂ ಕೂಡ ಮುಂದುವರೆದಿರೋದು. ಇನ್ನು SS ಮಲ್ಲಿಕಾರ್ಜುನ್ ಅವರು ಕೂಡ ಗಣಿ ಮತ್ತು ಭೂವಿಜ್ಞಾನ. ಮಧು ಬಂಗಾರಪ್ಪ ಅವರು ಎಜುಕೇಷನ್ ಮಿನಿಸ್ಟರ್ ಆಗಿದ್ದರು, ಈಗಲೂ ಕೂಡ ಪ್ರಾಥಮಿಕ ಶಿಕ್ಷಣ ಜವಾಬ್ದಾರಿಯನ್ನು ಅವರಿಗೆ ಕೊಡಲಾಗಿದೆ. ಸೊ ಇದು ಹಿಂದಿನ ಖಾತೆಗಳಲ್ಲೇ ಮುಂದುವರೆದಿರುವಂಥವರ ಡೀಟೇಲ್ಸ್ಗಳು. ಸೊ ಇಲ್ಲಿ ಒಂದಷ್ಟು ಅದಲು ಬದಲಾಗಿದೆ, ಅದನ್ನು ಕೂಡ ನೋಡ್ತಾ ಹೋಗೋಣ. CM DKಶಿ ಬಳಿ ಇರುವಂಥ ಖಾತೆಗಳು ಯಾವುದು ಅಂತ ನೋಡಿದ್ರೆ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಒಂದಷ್ಟು ಖಾತೆಗಳನ್ನು ಅವರೇ ಇಟ್ಕೊಂಡಿದ್ದಾರೆ. ಅದರ ಜೊತೆಗೆ ಒಂದು ಸ್ಥಾನ ಏನಿದೆ ಅದು ಕೂಡ ಅವ್ರ ಬಳಿನೇ ಇರೋದು. ಇದು ಸದ್ಯಕ್ಕೆ ಮುಖ್ಯಮಂತ್ರಿಗಳ ಬಳಿ ಇರುವಂತಹ ಖಾತೆಗಳು. ನ್ಯಾಯ ಮತ್ತು ಮಾನವ ಹಕ್ಕುಗಳು, ಅದರ ಜೊತೆಗೆ ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ, ಇದೆಲ್ಲವೂ ಕೂಡ ಮುಖ್ಯಮಂತ್ರಿಗಳ ಬಳಿ ಇರುವಂಥದ್ದು. ಪಟ್ಟಣ ಮತ್ತು ಗ್ರಾಮಾಂತರ ಯೋಜನಾ ಆಯುಕ್ತಾಲಯ, BDA ಮತ್ತು BMRDA ವ್ಯಾಪ್ತಿಗೆ ಬರುವಂತಹ ಖಾತೆಗಳೇನಿದೆ, ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳು ಮತ್ತು ಹಂಚಿಕೆಯಾಗದಂತಹ ಖಾತೆಗಳೇನಿದೆ ಅದೆಲ್ಲವೂ ಕೂಡ ಮುಖ್ಯಮಂತ್ರಿಗಳ ಬಳಿ ಇದೆ. ಸೊ ಇನ್ಫ್ಯಾಕ್ಟ್ ಒಂದಷ್ಟು ಅದಲು ಬದಲು ಸೂತ್ರ ಅಂತ ಹೇಳ್ತಾ ಇದ್ವಲ್ಲ, ಸಹಜವಾಗಿ ಸಾಕಷ್ಟು ಮಂದಿ ಹೈಕಮಾಂಡ್ ಮಟ್ಟದವರೆಗೂ ಕೂಡ ಲಾಭಿಗಳನ್ನು ಮಾಡಿದರು. ಬಿಕಾಸ್ ತಮಗೆ ಇಂಥದ್ದೇ ಸಚಿವ ಸ್ಥಾನಗಳನ್ನು ಕೊಡಬೇಕು, ಇದೇ ಖಾತೆಯನ್ನು ಕೊಡಬೇಕು ಅಂತೇಳಿ. ಸೊ ಅದರಲ್ಲಿ KH ಮುನಿಯಪ್ಪ ಅವರು ಸಕ್ಸಸ್ ಆಗಿದ್ದಾರೆ. ಇನ್ನೂ ಒಂದಷ್ಟು ಮಂದಿಗೆ ಅಚ್ಚರಿಯ ರೀತಿಯಲ್ಲಿ ಜಾಕ್ಪಾಟ್ ಕೂಡ ಹೊಡೆದಿದೆ. ಸೊ ಈಗ ಆಲ್ರೆಡಿ ಕೊಟ್ಟಿರುವಂಥ ಖಾತೆಗಳ ಜೊತೆಗೇ ಒಂದಷ್ಟು ಹೆಚ್ಚುವರಿ ಜವಾಬ್ದಾರಿಯನ್ನು ಕೂಡ ಅವರ ಹೆಗಲಿಗೆ ವಹಿಸಿದೆ ಕಾಂಗ್ರೆಸ್ನ ಹೈಕಮಾಂಡ್. ಸೊ ಇಲ್ಲಿ ಒಂದು ರೀತಿಯಾದಂಥ ಜಾಣ ನಡೆಯನ್ನು ಮುಖ್ಯಮಂತ್ರಿಗಳು ಅನುಸರಿಸಿದ್ದಾರೆ. ಇನ್ನು ಅದಲು ಬದಲಾಗಿರುವಂಥ ಖಾತೆಗಳು ನೋಡ್ತಾ ಹೋಗೋದಾದರೆ, ಮುನಿಯಪ್ಪ ಆಹಾರ ಇಲಾಖೆ ಬದಲಾಗಿ ಸಮಾಜ ಕಲ್ಯಾಣ ಇಲಾಖೆಯನ್ನು ಕೊಡಲಾಗಿದೆ. ರಾಮಲಿಂಗಾರೆಡ್ಡಿ ಅವರಿಗೆ ಜಲಸಂಪನ್ಮೂಲ ಇತ್ತಲ್ಲ, ಅದರ ಬದಲಾಗಿ ಅರಣ್ಯ ಪರಿಸರ ವಿಜ್ಞಾನ ಇಲಾಖೆಯನ್ನು ಈಗ ಕೊಡಲಾಗಿದೆ. ಇನ್ನು ಚಲುವರಾಯಸ್ವಾಮಿ ಅವರು ಈ ಹಿಂದೆ ಕೃಷಿ ಸಚಿವರಾಗಿದ್ದರು, ಅವರ ಬದಲಿಗೆ ಈಗ ಜಲಸಂಪನ್ಮೂಲ ಅಂದರೆ ರಾಮಲಿಂಗಾರೆಡ್ಡಿ ಅವರದ್ದು ತೆಗೆದು ಇವರಿಗೆ ಆ ಖಾತೆಯ ಜವಾಬ್ದಾರಿಯನ್ನು ಕೊಡಲಾಗಿದೆ. UT ಖಾದರ್ ಅವರಿಗೆ ಹೆಚ್ಚುವರಿಯಾಗಿ ಸಿಕ್ಕಿರೋದು ಇಲ್ಲಿ ಅಲ್ಪಸಂಖ್ಯಾತ ಮತ್ತು ವಕ್ಫ್. ಸೊ ರಾಜೀನಾಮೆ ಹಂತಕ್ಕೆ ಹೋಗಿದ್ದಂಥ ರಾಮಲಿಂಗಾರೆಡ್ಡಿ ಅವರು ಪ್ರಮುಖವಾಗಿ ಮೊದಲ ಹಂತದಲ್ಲೇ ಸಿಕ್ಕಾಪಟ್ಟೆ ಸೌಂಡ್ ಮಾಡಿದರು. ಅದರಲ್ಲಿ KH ಮುನಿಯಪ್ಪ ಒಬ್ಬರು, ರಾಮಲಿಂಗಾರೆಡ್ಡಿ ಅವರು. ಖಾತೆ ಬಗ್ಗೆನೇ ಅವ್ರಿಗೆ ಭಾಳ ಅಸಮಾಧಾನ ಇತ್ತು. ಆಹಾರ ಇಲಾಖೆ ಕೊಟ್ಟಿದ್ದಕ್ಕೆ ಮುನಿಯಪ್ಪ ಅವರು ಬೇಸರಗೊಂಡಿದ್ರು. ಖುದ್ದು ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿ ಖಾತೆಯನ್ನು ಬದಲಾವಣೆ ಮಾಡಿ ಅಂತೇಳಿ ಮನವಿ ಕೂಡ ಮಾಡಿದರು. ಅದರ ಜೊತೆಗೆ ಜಲಸಂಪನ್ಮೂಲ ಖಾತೆಯನ್ನು ಕೊಟ್ಟಿದ್ದಕ್ಕೆ ರಾಮಲಿಂಗಾರೆಡ್ಡಿ ಅವರು ಕೂಡ ಒಂದು ರೀತಿ ಬೇಸರ ಹೊರ ಹಾಕಿದರು. ಅಷ್ಟೇ ಅಲ್ಲದೆ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುವಂಥ ಲೆವೆಲ್ಗೂ ಕೂಡ ಅವರು ಹೋಗಿದ್ರು. ಬಟ್ ಆದರೆ ಈಗ ಇವರಿಬ್ಬರ ಖಾತೆ ಬದಲಾವಣೆಯನ್ನು ಮಾಡಲಾಗಿದೆ. ಮುನಿಯಪ್ಪ ಅವರಿಗೆ ಆಹಾರ ಸರಬರಾಜು ಬದಲಿಗೆ ಸಮಾಜ ಕಲ್ಯಾಣ ಇಲಾಖೆ ಜವಾಬ್ದಾರಿಯನ್ನು ಕೊಟ್ಟಿದ್ರೆ, ಇನ್ನು ಹಿರಿಯ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರಿಗೆ ಜಲಸಂಪನ್ಮೂಲ ಬದಲಿಗೆ ಅರಣ್ಯ ಖಾತೆಯನ್ನು ನೀಡಲಾಗಿದೆ. ಸೊ ಈಗ ಆಲ್ರೆಡಿ ಹಿಂದಿನ ಖಾತೆಗಳಲ್ಲಿ ಉಳ್ಕೊಂಡಿದ್ದು ಮುಖ್ಯಮಂತ್ರಿಗಳ ಬಳಿ ಇರುವಂಥ ಖಾತೆಗಳು ಅದಲು ಬದಲು ಮಾಡಿರುವಂಥದ್ದು, ಇದೆಲ್ಲವೂ ಕೂಡ ಒಂದು ರೀತಿ ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ಕಾಂಗ್ರೆಸ್ನ ಹೈಕಮಾಂಡ್ ಈ ಒಂದು ಸೂತ್ರವನ್ನು ಎಣೆದು ಒಂದು ರೀತಿ ಜಾಣ ನಡೆಯನ್ನು ಅನುಸರಿಸಿದ್ದಾರೆ ಮುಖ್ಯಮಂತ್ರಿಗಳು. ಯಾಕಂತಂದರೆ ಹಾಗೋ ಹೀಗೋ ಶತಾಯಗತಾಯ ತಾವು ಏನು ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸ್ತಾ ಇದ್ರು, ಅದಾದ ನಂತರದಲ್ಲಿ ಮುಖ್ಯಮಂತ್ರಿಯ ಗದ್ದುಗೆ ಏರಿದ ನಂತರದಲ್ಲಿ ಇದ್ದಂತಹ ಚಾಲೆಂಜಸ್ಗಳು, ಈ ಟ್ರಬಲ್ಗಳೆಲ್ಲ ಇತ್ತಲ್ಲ, ಅದೆಲ್ಲವನ್ನು ಕೂಡ ಮೆಟ್ಟಿ ನಿಂತಿದ್ದಾರೆ CM DK ಶಿವಕುಮಾರ್ ಅವರು. ಇನ್ನು ನೂತನ ಸಚಿವರಿಗೆ ಖಾತೆ ಹಂಚಿಕೆ ಆಗಿದೆಯಲ್ಲ, ಯಾರ್ಯಾರಿಗೆ ಯಾವ್ಯಾವುದು ಅಂತೇಳಿ ಕೂಡ ನಾವು ಗಮನಿಸ್ತಾ ಇದ್ದೀವಿ. HC ಬಾಲಕೃಷ್ಣ ಅವರಿಗೆ ಪೌರಾಡಳಿತ ಖಾತೆಯನ್ನು ಕೊಡಲಾಗಿದೆ. ಜಲಸಂಪನ್ಮೂಲ ಚಲುವರಾಯಸ್ವಾಮಿ ಅವರಿಗೆ, ನಾ ಹೇಳ್ತಾ ಇದ್ದಲ್ಲ ರಾಮಲಿಂಗಾರೆಡ್ಡಿ ಅವರಿಗೆ ಇರೋದನ್ನು ಅದಲು ಬದಲಾಗಿರೋದು. ಈಗ ರಾಮಲಿಂಗಾರೆಡ್ಡಿ ಅವರಿಗೆ ಅರಣ್ಯ ಇಲಾಖೆ ಜವಾಬ್ದಾರಿ. ಅಜಯ್ ಸಿಂಗ್ ಅವರಿಗೆ ಸಣ್ಣ ನೀರಾವರಿ ಇಲಾಖೆಯ ಖಾತೆಯನ್ನು ನೀಡಲಾಗಿದೆ. ಇನ್ನು ಸಣ್ಣ ಕೈಗಾರಿಕೆ ಖಾತೆಯನ್ನು ವಿಜಯಾನಂದ ಕಾಶಪ್ಪನವರು, ರಿಜ್ವಾನ್ ಅರ್ಷದ್ ಅವರಿಗೆ ಆಹಾರ ಇಲಾಖೆಯ ಜವಾಬ್ದಾರಿಯನ್ನು ಕೊಡಲಾಗಿದೆ.
ಅದರ ಜೊತೆಗೆ KS ಬಸವಂತಪ್ಪ ಅವರಿಗೆ ಮುಜರಾಯಿ ಮತ್ತು ಬಂದರು. ಸಂತೋಷ್ ಲಾಡ್ ಅವರು ಹಿಂದೆ ಇದ್ದಂತಹ ಇಲಾಖೆ ಏನಿದೆ ಕಾರ್ಮಿಕ ಇಲಾಖೆ ಅದೇ ಖಾತೆಯಲ್ಲೇ ಮುಂದುವರಿತಾ ಇದ್ದಾರೆ. ಮಧು ಬಂಗಾರಪ್ಪ ಅವರು ಕೂಡ ಎಜುಕೇಷನ್ ಮಿನಿಸ್ಟರ್ ಆಗಿ ಮುಂದುವರಿತಾ ಇದ್ದಾರೆ. SS ಮಲ್ಲಿಕಾರ್ಜುನ್ ಅವರು ಕೂಡ ಗಣಿ ಮತ್ತು ಭೂವಿಜ್ಞಾನ ಯಥಾ ಪ್ರಕಾರ ಹಿಂದೆ ಇದ್ದಂಥವ್ರು. ಇನ್ನು ಜಮೀರ್ ಅಹಮದ್ ಖಾನ್ ಅವರ ವಿಚಾರದಲ್ಲೂ ಕೂಡ ವಸತಿ ಇಲಾಖೆಯನ್ನೇ ಕೂಡ ಅವರಿಗೆ ಕೊಡಲಾಗಿದೆ. C ಪುಟ್ರಂಗ್ ಶೆಟ್ಟಿ ಅವರಿಗೆ ಪಶುಸಂಗೋಪನೆ ಮತ್ತು ರೇಷ್ಮೆ ಇಲಾಖೆಯ ಜವಾಬ್ದಾರಿಯನ್ನು ಕೊಡಲಾಗಿದೆ. ಬಸವರಾಜ ರಾಯರೆಡ್ಡಿ ಅವರಿಗೆ ಉನ್ನತ ಶಿಕ್ಷಣ ಇಲಾಖೆಯ ಖಾತೆ, ಲಕ್ಷ್ಮಣ ಸವದಿ ಅವರಿಗೆ ಸಹಕಾರ ಇಲಾಖೆಯ ಖಾತೆ, ಮುನಿಯಪ್ಪ ಅವರಿಗೆ ಸಮಾಜ ಕಲ್ಯಾಣ ಖಾತೆಯನ್ನು ಕೊಡಲಾಗಿದೆ. UT ಖಾದರ್ ಅವರಿಗೆ ಆರೋಗ್ಯ, ಅದರ ಜೊತೆಗೆ ವಕ್ಫ್ ಮತ್ತು ಹಜ್ ಖಾತೆಯನ್ನು ಕೂಡ ಹೆಚ್ಚುವರಿಯಾಗಿ ಕೊಡಲಾಗಿದೆ. ಇನ್ನು KM ಶಿವಲಿಂಗೇಗೌಡರಿಗೆ ಅಬಕಾರಿ ಖಾತೆ, ರುದ್ರಪ್ಪ ಲಮಾಣಿ ಅವರಿಗೆ ಸಕ್ಕರೆ ಮತ್ತು ಜವಳಿ ಇಲಾಖೆಯ ಜವಾಬ್ದಾರಿಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. T ರಘುಮೂರ್ತಿ ಅವರಿಗೆ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಶಿವರಾಜ್ ತಂಗಡಿಗೆ ಅವರು ಯಥಾ ಪ್ರಕಾರ ಮುಂದುವರಿತಾ ಇದ್ದಾರೆ. ಇನ್ನು B ನಾಗೇಂದ್ರ ಅವರು ಯೋಜನೆ ಮತ್ತು ಸಾಂಖ್ಯಿಕ ಖಾತೆ, ನರೇಂದ್ರ ಸ್ವಾಮಿ ಅವರಿಗೆ ಕೃಷಿ ಇಲಾಖೆ. ಸೊ ಚಲುವರಾಯಸ್ವಾಮಿ ಅವರಿಗೆ ಇದ್ದಂಥ ಖಾತೆಯನ್ನು ಅದು ಜಲಸಂಪನ್ಮೂಲ ಇವರಿಗೆ ಕೊಟ್ಟು ಒಂದಷ್ಟು ಅದಲು ಬದಲು ಪ್ಲ್ಯಾನನ್ನು ಕೂಡ ಅಥವಾ ಆ ಸೂತ್ರವನ್ನು ಕೂಡ ಇಲ್ಲಿ ಕಾಂಗ್ರೆಸ್ ಹೆಣೆದಿರೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ.